ಎಲ್ಲರಿಗೂ ನಮಸ್ಕಾರ. ಹೃದಯ ಕೆಟ್ಟಾಗ ಹೃದಯದಲ್ಲಿರ್ತಕ್ಕಂಥ ಭಾಗಗಳು ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಹೃದಯವನ್ನು ರಿಪೇರಿ ಮಾಡಬೇಕಾಗುತ್ತೆ. ಆ ರಿಪೇರಿ ಮಾಡೋ ಟೈಮ್ನಲ್ಲಿ ಹೃದಯವನ್ನು ಓಪನ್ ಹಾರ್ಟ್ ಸರ್ಜರಿ ಶಸ್ತ್ರಚಿಕಿತ್ಸೆ ಅಂತ ಮಾಡ್ತಾರೆ. ಆಗ ಏನಾಗುತ್ತೆ, ಅದನ್ನು ಹೇಗೆ ಮಾಡ್ತಾರೆ, ಜೀವವನ್ನು ಹೇಗೆ ರಕ್ಷಣೆ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಸೂಕ್ಷ್ಮವಾಗಿ ವಿದ್ಯಾರ್ಥಿಗಳಿಗೆ ನಾನು ತಿಳಿಸಿದ್ದೀನಿ. ಬನ್ನಿ ನೋಡೋಣ. ಶಸ್ತ್ರಚಿಕಿತ್ಸೆಯ ರಹಸ್ಯ ಏನು? ಹೃದಯವನ್ನು ಶಸ್ತ್ರಚಿಕಿತ್ಸೆಗಾಗಿ ತೆರೆದಾಗ ಹೃದಯದ ಸ್ನಾಯುಗಳು ಏನು ಮಾಡುತ್ತವೆ? ಹೃದಯ ಶಸ್ತ್ರಚಿಕಿತ್ಸೆ ವೇಳೆ ಹೃದಯವನ್ನು ನಿಲ್ಲಿಸುತ್ತಾರೆಯೇ? ವೈದ್ಯರು ಹೃದಯವನ್ನು ಹೇಗೆ ನಿಲ್ಲಿಸುತ್ತಾರೆ? ಹೃದಯ ನಿಂತರೂ ಮನುಷ್ಯ ಆಪರೇಷನ್ ಆದ್ಮೇಲೆ ಬದುಕುವುದು ಹೇಗೆ? ಹೃದಯವನ್ನು ತೆರೆದಾಗ ಏನಾಗುತ್ತದೆ? ಇವೆಲ್ಲವೂ ಸಹಿತ ಒಂದು ದೊಡ್ಡ ರಹಸ್ಯ. ಇದನ್ನ ನಾನು ಸೂಕ್ಷ್ಮವಾಗಿ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ. ಇಲ್ಲಿ ನಾನು ಹೇಳೋದ್ರಲ್ಲಿ ಆಕಸ್ಮಿಕವಾಗಿ ಸ್ವಲ್ಪ ತಪ್ಪೇನಾರಿದ್ದರೆ ದಯವಿಟ್ಟು ಕ್ಷಮಿಸಿ. ಸುಮಾರು 10 ವರ್ಷಗಳ ಹಿಂದೆ ನಾನು ನನ್ನ ಮಿಟ್ರಲ್ ವ್ಯಾಲ್ವ್ ಹಾರ್ಟ್ ನಲ್ಲಿ ಕೆಟ್ಟೋಗಿದೆ ಅಂತ ರಿಪೇರಿ ಮಾಡಿದ್ರು. ಅವಾಗ ಓಪನ್ ಹಾರ್ಟ್ ಸರ್ಜರಿ ಇತ್ತು. ಅಂದ್ರೆ ಹಾರ್ಟ್ ಅನ್ನ, ನನ್ನ ಎದೆಗೂಡನ್ನ ಕೊಯ್ದು ಹಾರ್ಟ್ ನ ತೆಗೆದು ಹಾರ್ಟ್ ನಲ್ಲಿ ರಿಪೇರಿ ಮಾಡಿ ಹಾಕಿದ್ರು. ಅದು ಓಪನ್ ಹಾರ್ಟ್ ಸರ್ಜರಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಹೊಸ ಟೆಕ್ನಾಲಜಿ ಬಂದು ಹೃದಯವನ್ನ ರಿಪೇರಿ ಮಾಡ್ತಾರೆ. ಓಪನ್ ಹಾರ್ಟ್ ಸರ್ಜರಿ ಬೇಕಾಗೋದಿಲ್ಲ. ಇಲ್ಲಿ ನಾನು ಓಪನ್ ಹಾರ್ಟ್ ಸರ್ಜರಿಯ ಬಗ್ಗೆ ಹೇಳ್ತಾ ಇದ್ದೀನಿ. ಹೃದಯದ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕಾದ್ರೆ ಹೃದಯ ಬಡಿತಾ ಇದ್ರೆ ರಿಪೇರಿ ಮಾಡೋಕ್ಕಾಗಲ್ಲ ಅಂತ ಹೃದಯವನ್ನ ಸ್ವಲ್ಪ ಕಾಲ ನಿಲ್ಲಿಸ್ತಾರೆ ಡಾಕ್ಟರ್ಗಳು. ಅದು ಹೇಗೆ ನಿಲ್ಲಿಸ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ಶಸ್ತ್ರಚಿಕಿತ್ಸೆ ಮಾಡಬೇಕು ಅನ್ನೋ ಟೈಮ್ನಲ್ಲಿ ರೋಗಿಯ ಹೃದಯವನ್ನು ಒಂದು ಮೆಷಿನ್ಗೆ, ನಾನು ಇಲ್ಲಿ ತೋರಿಸಿದಲ್ಲ ಅಂತ ಒಂದು ದೊಡ್ಡ ಮೆಷಿನ್ ಹಾಕ್ತಾರೆ. ಅದು ಹಾರ್ಟ್ ಲಂಗ್ ಮೆಷಿನ್ ಅಂತ. ಅಲ್ಲೇನ್ ಮಾಡ್ತಾರೆ ಅಂದ್ರೆ, ನಮ್ಮ ಹಾರ್ಟ್ ನಲ್ಲಿರ್ತಕ್ಕಂಥ ಕೆಲವು ರಕ್ತನಾಳಗಳನ್ನ ಅದಕ್ಕೆ ಸೇರಿಸ್ಬಿಡ್ತಾರೆ. ಆ ಹಾರ್ಟಿನ ಕೆಲಸವನ್ನು ಅದು ಮಾಡುತ್ತೆ. ಅದು ಹೇಗ್ ಮಾಡ್ತಾರೆ ಅಂದ್ರೆ, ವೈದ್ಯರು ಒಂದು ವಿಶೇಷವಾಗಿರ್ತಕ್ಕಂಥ ಔಷಧಿಯ ದ್ರಾವಣವನ್ನು ಹಾರ್ಟಿಗೆ ಕೊಡ್ತಾರೆ ಮುಂಚೆ. ಅದು ಕಾರ್ಡಿಯೋಪ್ಲೇಜಿಯಾ ಸೊಲ್ಯೂಷನ್ ಅಂತ. ಅದನ್ನ ಹೃದಯಕ್ಕೆ ಕೊಡ್ತಾರೆ. ಇದು ಹೃದಯದ ಸ್ನಾಯುಗಳನ್ನ ಕೆಲವು ಸಮಯ ಸಂಕೋಚನ ವಿಕೋಚನ ಬಡಿತ ನಿಲ್ಲಿಸುತ್ತೆ. ಹೃದಯ ಖಾಲಿ ಆಗುತ್ತೆ. ಆಗ ಮೆಷಿನು ಹೃದಯದ ಕೆಲಸವನ್ನು ಮಾಡ್ತಾ ಇರುತ್ತೆ. ಹೃದಯ ಸ್ನಾಯುಗಳು ಸತ್ತಿರುತ್ತವೆ ಅಂತ ಕೇಳಿದ್ರೆ ಇಲ್ಲ, ಅವು ಟೆಂಪರರಿಯಾಗಿ ಕೆಲಸ ಮಾಡೋದು ನಿಲ್ಲಿಸಿರುತ್ತೆ. ಆಪರೇಷನ್ ಮಾಡುವಾಗ ಹೃದಯದ ಸ್ನಾಯುಗಳು ಸತ್ತಿರುತ್ತವೆ ಅಂತ ಕೇಳಿದ್ರೆ ನೋ, ಅವು ಜೀವಂತವಾಗಿರುತ್ತವೆ. ಅವು ವಿಶ್ರಾಂತ ಸ್ಥಿತಿಯಲ್ಲಿ ಇರುತ್ತವೆ. ದೇಹಕ್ಕೆ ಬೇಕಾದ ರಕ್ತ ಮತ್ತು ಆಮ್ಲಜನಕವನ್ನ ಹೃದಯ ಶ್ವಾಸಕೋಶ ಯಂತ್ರ ಒದಗಿಸುತ್ತೆ. ದುರಸ್ತಿ ಕೆಲಸ ಆದಮೇಲೆ ಔಷಧಿ ಪರಿಣಾಮ ಕಡಿಮೆ ಆಗ್ತಾ ಬರುತ್ತೆ. ಅಂದ್ರೆ ಇದು ಮುಖ್ಯ. ಡಾಕ್ಟರ್ಗಳು ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಔಷಧಿಯನ್ನು ಕೊಡಬೇಕು ಅಂತ ಕೊಡ್ತಾರೆ. ಅದು ಅತ್ಯಂತ ಒಂದು ವೈಜ್ಞಾನಿಕ ಮತ್ತು ಅತ್ಯಂತ ವಾಟ್ ವಿ ಕಾಲ್ ಸೆನ್ಸಿಟಿವ್ ಇನ್ಫಾರ್ಮೇಶನ್. ಅದು ಡಾಕ್ಟರ್ಗಳಿಗೆ ಮಾತ್ರ ಗೊತ್ತಿರುತ್ತೆ, ಬೇರೆಯವರಿಗೆ ಗೊತ್ತಿರೋದಿಲ್ಲ. ಕೆಲವೊಮ್ಮೆ ವೈದ್ಯರು ಆಪರೇಷನ್ ಆದ್ಮೇಲೆ ಹೃದಯಕ್ಕೆ ಎಲೆಕ್ಟ್ರಿಕಲ್ ಶಾಕ್ ಕೊಟ್ಟು ಶುರು ಮಾಡ್ತಾರೆ. ಇಲ್ಲ ಅಂದ್ರೆ ಹೃದಯ ಹಾಗೆ ಶುರುವಾಗುತ್ತೆ. ನನ್ನ ಹೃದಯ ಆಪರೇಷನ್ ಆದ್ಮೇಲೆ ತಾನಾಗಿ ಬಡಿಯೋದಕ್ಕೆ ಶುರುವಾಯ್ತು ಅಂತ ಹೇಳ್ತಾರೆ. ಹೃದಯ ಚಿಕಿತ್ಸೆ ಮಾಡಬೇಕಾದ್ರೆ ಹೃದಯವನ್ನು ನಿಲ್ಲಿಸ್ತಾರೆ ಕೆಲವು ಸಮಯ. ಆಗ DNA ಜೀನ್ಗಳಾಗ್ಲಿ ನಾಶವಾಗಲ್ಲ, ಅವು ಕೆಲಸ ಕಳ್ಕೊಳ್ಳೋದಿಲ್ಲ. ಹೃದಯ ಕೋಶಗಳು ವಿದ್ಯುತ್ ಚಟುವಟಿಕೆ ಮತ್ತು ಸ್ನಾಯುಗಳ ಸಂಕೋಚನವನ್ನ ತಾತ್ಕಾಲವಾಗಿ ನಿಲ್ಲಿಸಿರುತ್ತೆ. ಇದರಿಂದ ವಿಶ್ರಾಂತಿ ಹೃದಯ ಪಡೆಯುತ್ತೆ. ಈಗ ಫ್ಯಾನು ಚಲಿಸ್ತಾ ಇರುತ್ತಲ್ಲ ಮನೆಯಲ್ಲಿ, ಅದನ್ನ ರಿಪೇರಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಫ್ಯಾನ್ ಅನ್ನ ನಿಲ್ಲಿಸ್ಬೇಕು, ಸ್ವಿಚ್ ಆಫ್ ಮಾಡಿ ರಿಪೇರಿ ಮಾಡ್ತಾರೆ. ಹಾಗೇನೆ
ಹೃದಯವನ್ನು ರಿಪೇರಿ ಮಾಡ್ಬೇಕಾದ್ರೆ ಸ್ವಿಚ್ ಆಫ್ ಮಾಡ್ತಾರೆ, ಆಮೇಲೆ ಮನೆ ಸ್ವಿಚ್ ಆನ್ ಮಾಡ್ತಾರೆ. ಆದ್ರಿಂದ ಇದೊಂದು ಅತ್ಯಂತ ಆಮ್, ಆ, ಅದ್ಭುತವಾಗಿರ್ತಕ್ಕಂಥ ಒಂದು ಚಿಕಿತ್ಸೆ. ವೈದ್ಯರು ಎಷ್ಟೊಂದು ಆಮ್, ಕೈ ಅವರ ಚಳಕದಿಂದ ಮಾಡ್ತಾರೆ ಅನ್ನೋದು ಇದರಿಂದ ನಮಗೆ ಅರ್ಥವಾಗುತ್ತೆ. ಕೆಲವು ಇನ್ಫಾರ್ಮೇಶನ್ ಅನ್ನು ನಾನು ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ. ದಿ ಸೆಲ್ ಮೆಂಬ್ರೇನ್ ಆಫ್ ದಿ ಕಾರ್ಡಿಯಕ್ ಮಸಲ್ ಅಂದ್ರೆ ಹೃದಯದ ಕೋಶಗಳು temporarily stops generating electrical impulses. The heart muscle cells cannot contract. Heart enters a temporary resting stage. The nucleus, DNA and genes remain intact inside the cells. They do not suddenly stop existing or get switched off. Instead, the cell's energy use becomes very low because heart is cooled. Mitochondria will not work. Blood circulation is maintained by heart-lung machine. Every cell in the body gets the blood and also oxygen, but the heart will not be working. Oxygen and nutrients go to every cell during heart operation. ಈ ಒಂದು ಸಣ್ಣ ವಿಷಯವನ್ನ ವಿದ್ಯಾರ್ಥಿಗಳಿಗೆ ತಿಳಿಸಬೇಕು ಅಂತ ಇದರ ಕಾನ್ಸೆಪ್ಟ್, ಡಿಸೈನ್, ವಾಯ್ಸು ನಾನು CG ನಾಗರಾಜ ಕೊಟ್ಟಿದ್ದೀನಿ. ಕಾರಣ ಅಂದ್ರೆ ಹಾರ್ಟ್ ಅನ್ನ ಅನೇಕ ಸಾರಿ ಟೀಚ್ ಮಾಡಿದ್ದೀನಿ, ಆದರೆ ಈ ರೀತಿ ಟೀಚ್ ಮಾಡಿರಲಿಲ್ಲ. ಇದು ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಮಾಡಿದ್ದೀನಿ. ಇಮೇಜ್ ಅನ್ನ ಒಂದು ಇಂಟರ್ನೆಟ್ ತಗೊಂಡಿದ್ದೀನಿ. ಇದಕ್ಕೆ ಅಕಾಡೆಮಿಕ್ ಅಡ್ವೈಸರು ChatGPT. ಯೂಟ್ಯೂಬ್ನವರಿಗೆ ನನ್ನ ವಂದನೆಗಳು. ನೀವು ಇದನ್ನು ನೋಡಿ ಬೇರೆಯವರು ನೋಡೋದಕ್ಕೆ ಹೇಳಿ. ನನ್ನ ಚಾನಲ್ಗೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.